ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾವು ಎಷ್ಟು ಗಣಪ ವೀಕ್ಷಣೆ ಮಾಡಿದ್ವಿ ಅನ್ನೋದು, ಹಾಗೆ ಎಲ್ಲಿ ಯಾವ ಥರ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಸೊ ಹಾಗಾಗಿ ಯಾರೆಲ್ಲ ಮೊದಲಿಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ ಕೊನೆವರೆಗೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ನೋಡೋಣ ನಾವೆಲ್ಲಿದ್ದೀವಿ, ಯಾವ್ಯಾವ ಥರ ಗಣೇಶ ವೀಕ್ಷಣೆ ಮಾಡಿದ್ವಿ, ಯಾರ್ಯಾರಿದ್ರು, ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು. ಸೊ ಸಾರಿ ಸ್ನೇಹಿತರೆ, ಇಲ್ಲಿ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದು ಸಂಡೇ ದಿವಸ ವಿಡಿಯೋ ಮಾಡಿದ್ದು, ಸೊ ಎಡಿಟ್ ಮಾಡಿ ಹಾಕಲಿಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ, ಕ್ಷಮೆ ಇರಲಿ. ಇಲ್ಲಿ ನಾವು ಅನ್ನದಾತ, ಮೊದಲಿಗೆ ರಾಣೆಬೆನ್ನೂರಿನ ದುಗ್ಗಮ್ಮ ದೇವಸ್ಥಾನದ ಹತ್ರ ಇರ್ತಕ್ಕಂತಹ ಅನ್ನದಾತ ಮಹಾಗಣಪತಿ ವೀಕ್ಷಣೆಗೆ ಬಂದಿದ್ವಿ. ಸೊ ಅಲ್ಲಿ 7 ಗಂಟೆಗೆ ನಂತರ ಇದು ಎಂಟ್ರಿ ಇದೆ ಅಂತ ಹೇಳಿಬಿಟ್ರು, ಓಪನ್ ಇರುತ್ತೆ ಅಂತ. ಸೊ ಹಾಗಾಗಿ ನಾವು ಸ್ಪೆಷಲ್ ಎಂಟ್ರಿ ಒಳಗೆ ನಿಂತ್ಕೊಂಡ್ವಿ. ನಾವು ಸ್ಪೆಷಲ್ ಎಂಟ್ರಿ ಒಳಗೆ ಹೋದ್ರೂ ಅಲ್ಲಿ ಬೋಟಿಂಗಲ್ಲಿ ಹೋದರೆ 150 ಅಂತೆ. ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಹೇಳಿದರು, ಬೋಟಿಂಗ್ ಹೋದರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಇದು ಅನ್ನದಾತದ ಔಟಿಂಗ್ ಲುಕ್ ಹೇಗಿದೆ ಅಂತಂದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ವೀಕೆಂಡ್ ಅಲ್ವಾ, ತುಂಬ ಜನ ಇದ್ದರು. ಸೊ ನೋಡಿ, ಫ್ಯಾಮಿಲಿ ಎಲ್ಲ ಚೆನ್ನಾಗಿತ್ತು ನೋಡಲಿಕ್ಕೆ. ಬಂದು ಫ್ಯಾಮಿಲಿ ಎಲ್ಲ ನೋಡಿ ಏನೋ ಒಂಥರ ಖುಷಿ. ಇಲ್ಲಿ ಟಿಕೆಟ್ ತೊಗೊತಾ ಇದ್ದಾರೆ, ಕೂಪನ್ ತೊಗೊಂಡೆ ಅಂದರೆ 10 ಗ್ರಾಮ್ ಚಿನ್ನ ಇದೆ ವಿಸರ್ಜನೆ ದಿವಸ, ಲಕ್ಕಿ ಡ್ರಾ ಮಾಡೋರಿಗೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು, ನನ್ನ ಮಗಳು, ನನಗೂ ಮತ್ತು ಅವರು ಸಹ 150 ರೂಪಾಯಿ ಕೊಟ್ಟು ಎಲ್ರಿಗೂ ಒಬ್ಬರಿಗೆ 150 ಕೂಪನ್ ಕೊಟ್ಬಿಟ್ಟು ತೊಗೊಂಡು ಒಳಗೆ ಹೋಗ್ತಾಯಿದ್ದೀವಿ. ಬೋಟಿಂಗ್ ಇದೆ ಅಂತ ಹೇಳಿಬಿಟ್ಟು ಬೋಟಿಂಗ್ ನೋಡೋಣ. ಎಲ್ಲರಿಗೂ ಇರಲ್ಲ ಬೋಟಿಂಗ್, ಕೂಪನ್ ತೊಗೊಂಡ್ರೆ ಮಾತ್ರ ಬೋಟಿಂಗ್ ಅಷ್ಟೇ. ನೋಡಿ, ಲೈಟಿಂಗ್ಸ್ ಅಂತೂ ಸೂಪರ್ ಇತ್ತು, ಅಲ್ಟಿಮೇಟ್ ಇತ್ತು ಲೈಟಿಂಗ್ಸಲ್ಲಿ. ಸೊ ನಾನು ಇದರಲ್ಲಿ ಬೋಟಿಂಗಲ್ಲಿ ಕುಂತಾಗ ಸೆಲ್ಫಿ ತೊಗೊಳ್ಳೋಣ ಅಂತ ಹೋದ್ವಿ. ಅದು ಸಿಂಗಲ್ ಫೋಟೋ ಅಷ್ಟೇ ಬಂತು, ನೀಟಾಗಿ ಬರಲಿಲ್ಲ. ನೋಡಿ, ಇದು ಬೋಟಿಂಗ್ ಸಿಸ್ಟಮ್ ಈ ಥರ ಇದೆ. ಇನ್ನೊಂದು ಸ್ವಲ್ಪ ನೀರು ಇರಬೇಕಾಗಿತ್ತು, ಬಟ್ ಇದು ಫಸ್ಟ್ ಟೈಮ್ ಅಲ್ವಾ, ನೋಡೋಣ ನೆಕ್ಸ್ಟ್ ಹೇಗಿರುತ್ತೆ ಅಂತ. ನೋಡಿ ಹೇಗೆ ಪ್ರಕೃತಿ ಮಧ್ಯೆ ಹಳ್ಳ ಕೊಳ್ಳ ಇದ್ದು ಸುತ್ತಲೂ ಪರಿಸರ ಇರುತ್ತೋ ಆ ಥರ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಅವರ ಒಂದು ಈ ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಒರಿಜಿನಲ್ ಬೆಳ್ಳಿಯ ಥರ ಸುತ್ತಿದ್ದಾರೆ, ಕೆಲವೊಂದು ಆರ್ಟಿಫಿಷಿಯಲ್ ಹಾಕಿದ್ದಾರೆ, ಕ್ಲೌಡ್ ಸಿಸ್ಟಮ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಪ್ರಕೃತಿ ದೇವಿಯ ಒಂದು ಆರಾಧನೆ ಹೇಗಿರುತ್ತೆ, ಭೂಮಿ ತಾಯಿಯ ಒಂದು ಮಡಿಲು ಹೇಗಿರುತ್ತೆ ಅನ್ನೋದು ಸಹ ಕ್ರಿಯೇಟ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ನೋಡಿದ್ದು ಕ್ಲೌಡ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಬಗ್ಗಿ ಹೋಗಬೇಕು. ನಾನು ವಿಡಿಯೋ ಮಾಡ್ತಾ ಹಾಗೆ ಬಗ್ಗಿದೆ. ಸೊ ಹಾಗಾಗಿ ಇಷ್ಟು ಕಾಣ್ತು ನೋಡಿ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೀವು ಹೋಗೋದಾದರೆ ವೀಕೆಂಡ್ ಹೋದರೆ ಅಂದರೆ ಸಂಜೆ 7 ಗಂಟೆ ನಂತರ ಇರುತ್ತೆ. ಸೊ ಹಾಗಾಗಿ ಒಂದು 5:30-6 ಗಂಟೆಗೆ ಹೋದರೆ ಸಾಕು, ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಒಂದು ಒಳಗೆ ಹೋದ್ವಿ ಅಂತ ಹೇಳಿದರೆ 20 ನಿಮಿಷದ ಕೆಲಸನೂ ಇಲ್ಲ ನೋಡಲಿಕ್ಕೆ. ನೋಡಿ, ನಿಧಾನಕ್ಕೆ ನೋಡಿದ್ರೂ ಒಂದು ಅರ್ಧ ಗಂಟೆ ನೋಡ್ಬೋದು, ಚೆನ್ನಾಗಿದೆ ನೋಡಲಿಕ್ಕೆ. ಇನ್ನೇನು ಸ್ವಲ್ಪ ರಶ್ ಇರುತ್ತೆ ಅನ್ನೋದು ಬಿಟ್ಟರೆ ಮತ್ತೇನಿಲ್ಲ. ಅಲ್ಲಿ ಎಲ್ಲ ಥರದ್ದು ವ್ಯವಸ್ಥೆ ಸಹ ಇದೆ. ನೋಡೋಕ್ಕೂ ಹೋಗೋಕ್ಕೂ ಬರೋಕ್ಕೂ ಮಕ್ಕಳು ಕರ್ಕೊಂಡು ಹೋದರೆ ಜಾಗ್ರತೆ ಇರಬೇಕು ಅಷ್ಟೇ. ನೋಡಿ, ಇಲ್ಲಿ ಪ್ರಕೃತಿ ದೇವಿ ಯಾವ ಥರ ಇದೆ ಅನ್ನೋದನ್ನು ಸಹ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಕ್ರಿಯೇಟಿವಿಟಿ ಲೆವೆಲ್ ಅಂತೂ ಬೆಂಕಿ, ಅಷ್ಟು ಚೆನ್ನಾಗಿದೆ ನೋಡಿ. ಪರಿಸರ, ನಮ್ಮ ಸುತ್ತಲಿನ ಪ್ರಕೃತಿ ಹೇಗಿರುತ್ತೆ ಅನ್ನೋದು ಫೀಲ್ ಬರಲಿ ಅಂತ ಹೇಳಿಬಿಟ್ಟು ಆ ಥರ ಮಾಡಿದ್ದಾರೆ. ಆಮೇಲೆ ಅಲ್ಲದೆಲ್ಲ ಟೆಂಪಲ್ ಸಿಸ್ಟಮ್ ಮಾಡಿದ್ದಾರೆ ನೋಡಲಿಕ್ಕೆ. ನೋಡಿ, ಹಕ್ಕಿ ಓಡ್ ಸಹ ಕಾಣಿಸುತ್ತೆ. ಅದು ಹಕ್ಕಿ ಓಡಿದೆಲ್ಲ ಆರ್ಟಿಫಿಷಿಯಲ್ ಟೈಪ್ ಮಾಡಿದ್ದಾರೆ. ನೋಡಿ, ಜನ ನಿಂತು ಎಷ್ಟು ಚೆನ್ನಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನಾವಿನ್ನು ಬೋಟಿಂಗಲ್ಲೇ ಹೋಗ್ತಾ ಇದ್ವಿ, ಅದು ನಿಧಾನಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ಅದು ಜಾಸ್ತಿ ಇದು ಇರಲಿಲ್ಲಲ್ವ. ಸೊ ಹಾಗಾಗಿ ಇದರಲ್ಲಿ ಹೋದ್ರೆ ಹೋಗಬೇಕದು. ಹಾಗಾಗಿ ನಿಧಾನಕ್ಕೆ ಹೋಗ್ತಾ ಅದು ಒಂಥರ ಏನೋ ಇದು ಹೋಗ್ತಲ್ಲ ಆ ಥರ ಹೋದ ಆಮೆನಡಿಗೆ ಅಂತ ಹೇಳ್ತಾರಲ್ಲ, ಆ ಥರ ಇತ್ತು ಬೋಟಿಂಗ್ ಸಿಸ್ಟಮ್. ನೋಡಿ, ಇದು ನಾನು ನೋಡಿಬಿಟ್ಟು ಈ ಥರ ಸ್ಟೆಪ್ಸ್ ಇದೆ. ಈ ಕಾಡು ಮಧ್ಯೆ ಹೋದರೆ ಬೆಟ್ಟ ಗುಡ್ಡ ಹೇಗೆ ಬರುತ್ತೋ, ಕಲ್ಲು ಮಣ್ಣು ಆ ಥರ ಮಾಡಿರ್ತಕ್ಕಂಥದ್ದು.
ನಮ್ಮದು ಇಲ್ಲಿಗೆ ಮುಗೀತು ಬೋಟಿಂಗ್ ಆಗಿದ್ದು. ಸೊ ಈಗ ನನ್ನ ಮಗಳು ಸಹ ಮುಂದೆ ಹೋಗ್ತಾ ಇದ್ಲು ನೋಡಿ. ಕಾಡು ಪ್ರಾಣಿಗಳ ಒಂದು ಚಿತ್ರ ಸಹ ಇಟ್ಟಿದ್ದಾರೆ, ಹಾಗೆ ಲೈಟಿಂಗ್ಸು. ಆಮೇಲೆ ಕಾಡು ಮಧ್ಯೆ ಇದ್ದರೆ ಯಾವ ಥರ ಭಯ ವಾತಾವರಣ ಆಗುತ್ತೋ ಅನ್ನೋ ಥರ ಫೀಲ್ ಬರುತ್ತೆ. ಆ ಥರ ನೋಡಿ ಇಲ್ಲಿ ಪ್ರಾಣಿಗಳ ಒಂದು ಚಿತ್ರ ಸಹ ಇಟ್ಟಿದ್ರು. ಹುಲಿ, ಸಿಂಹ, ಜಿಂಕೆ ಈ ಥರ ಎಲ್ಲ ವನದೇವಿ ಸಹ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲದಲ್ಲೇ ನೀರು ಸಿಸ್ಟಮ್ ಇದೆ, ನೀರು ಯಾವ ಥರ ಹರಿಯುತ್ತೆ ಅನ್ನೋದನ್ನು ಮಾಡಿದ್ದಾರೆ. ಕ್ಲೌಡ್ ಸಿಸ್ಟಮ್ ಇದೆ, ಹಾಗೆ ಎಲೆ ಬಳ್ಳಿ ಥರ ಎಲ್ಲ ಥರದ್ದು ಒಂದು ಹುಲ್ಲುಗಾವಲು ಪ್ರದರ್ಶನ ಮಾಡಿದ್ದಾರೆ. ಹಾಗೆ ನೀರಿನ ಕಾರಂಜಿ ಟೈಪ್ ಮಾಡಿದ್ದಾರೆ ನೋಡಿ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ನೋಡ್ಬೋದು. ನಾರ್ಮಲ್ ಟಿಕೆಟ್ ಒಂದು 20-30 ರೂಪಾಯಿ ಇರ್ಬೋದು ಅಷ್ಟೇ. ಇನ್ನೇನು ಬೇಗ ಬೇಗ ಬರುವಂಥವ್ರು, ಹಳ್ಳುಗಾಡು ಇದ್ದವರು, ಬಸ್ಸಿನ ಸವಲತ್ತು ಇದ್ದವರು ಓನ್ ವೆಹಿಕಲಲ್ಲಿ ಹೋದರೆ ಇನ್ನೂ ತುಂಬ ಚೆನ್ನಾಗಿ ಅಂತಲೇ ಹೇಳ್ಬೋದು ನೋಡಿ. ಇಲ್ಲಿ ಅಲ್ಲದಲ್ಲೇ ಜನ ನಿಂತ್ಬಿಟ್ಟು ಫೋಟೋಸ್ ತೆಗಿಯೋದು ಎಲ್ಲ ಮಾಡ್ತಾಯಿದ್ದಾರೆ. ನಾವು ಸೆಲ್ಫಿ ತೆಗೆದ್ವಿ, ಬಟ್ ಚೆನ್ನಾಗಿ ಬರಲಿಲ್ಲ ಅದು ಸೆಲ್ಫಿ. ಅದು ವಿಡಿಯೋದಲ್ಲೂ ಕೂಡ ಆ್ಯಡ್ ಆಯಿತು, ಇರಲಿ ಪರವಾಗಿಲ್ಲ. ಮತ್ತು ಅದು ಒಳಗಡೆ ಹೋಗಲಿಕ್ಕೆ ಈ ಥರ ಬಿದಿರಿನ ಸ್ಟೆಪ್ಸ್ ಮಾಡಿದ್ರು ನೋಡಿ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಸ್ವಲ್ಪ ಅಲ್ಲದಲ್ಲೇ ಸ್ಕ್ರಿಪ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಸ್ವಲ್ಪ ಬಿಟ್ಟಿದ್ದೀನಿ, ಕ್ಷಮೆ ಇರಲಿ ಸ್ನೇಹಿತರೆ. ತುಂಬ ಲಾಂಗ್ ವಿಡಿಯೋ ಆಗಿದೆ ಇದು. ಇರಲಿ, ಇದನ್ನು ಸಿಂಗಲ್ ಗಣಪಂದು 4 ಗಣಪ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಒಂದೇ ವಿಡಿಯೋ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಹಾಗಾಗಿ ಎಲ್ಲರೂ ನನ್ನ ವಿಡಿಯೋನ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ, ಈ ಥರ ಎಲ್ಲ ಹೋಗಬೇಕು ಒಳಗಡೆ. ಈ ಥರ ಎಲ್ಲ ವಿಗ್ರಹಗಳ ಟೈಪು ಮಾಡಿದ್ದಾರೆ. ಆಮೇಲೆ ಟೆಂಪಲ್ ಸಿಸ್ಟಮ್ ಮಾಡಿದ್ದಾರೆ ನೋಡಿ. ರಾಘವೇಂದ್ರ ಇದ್ರದ್ದು ಮೂರ್ತಿ ಸಹ ಇದೆ ಅಲ್ಲಿ. ಅದೇ ಹೇಳಿದ್ವಲ್ಲ, ಹಳ್ಳಿ ವಾತಾವರಣ ಹೇಗಿರುತ್ತೆ ಆ ಥರ ಒಂದು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಇದು ಅನ್ನದಾತ ಬೋಟಿಂಗ್ ನೋಡಿ. ನಾವು ಹೋಗುವಾಗ ನಾವು ಈ ಥರ ಬೋಟಿಂಗ್ ತೋರ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಬೇರೆಯವ್ರು ಹೋಗ್ತಾಯಿದ್ರು. ನಿಮಗೆ ಐಡಿಯಾ ಬರುತ್ತೆ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡಿ ಹಾಕಿರೋದು. ಮುಂದೆ ಬಂದರೆ ಇದೇ ಥರ ಹೋಗಬೇಕು ಒಳಗಡೆ. ಈ ಥರ ಇದು ಮೂರ್ತಿ ಸಹ ಇದೆ. ಅಲ್ಲದಲ್ಲೇ ಎಲ್ಲ ಜನ ನೋಡೋರಲ್ವ ಎಲ್ಲರೂ. ಸೊ ಹಾಗಾಗಿ ಫೋಟೋ ತೊಗೊಳೋದು ಅದು ಇದು ಮಾಡ್ತಾಯಿದ್ರು ನೋಡಿ. ಇದೆ ಅನ್ನದಾತ ಗಣಪ. ಅದನ್ನು ನೋಡಿಬಿಟ್ಟು ಕೂಪನ್ಗೆ ಹೆಸರು ಬರೆದ್ಬಿಟ್ಟು ಆಚೆ ಕಡೆ ಬಂದು ಅದು ಎಲ್ಲರಿಗೂ ಹೆಸರು ಬರೆದ್ಬಿಟ್ಟು ಹೋಗೋ ಅಂಥದ್ದು ಸಮಯ ಬಂದಾಯಿತು. 1-3 ಗಂಟೆ ಏನೋ ನೋಡಿದ್ವಿ ಅಷ್ಟೇ ಅಲ್ಲಿ. ಅಷ್ಟು ಮತ್ತೆ ನೋಡಿಬಿಟ್ಟು ನಾವು ಮುಂದೆ ನೆಕ್ಸ್ಟ್ ಇನ್ನೊಂದು ನೋಡೋಕೆ ಹೋಗೋಣ, ಮಹಾಗಣಪತಿ ಯಾವುದಿದೆ ರಾಣಿಬೆನ್ನೂರಲ್ಲಿ ಅಂತ ಮತ್ತೆ ಸರ್ಚ್ ಮಾಡಿದರು. ಮತ್ತು ಅವ್ರು ಏನಂದರು, ಇಲ್ಲ ಜ್ಯೋತಿರ್ಲಿಂಗ ಇದೆ, ನೋಡೋ ಚೆನ್ನಾಗಿದೆ, ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಮತ್ತು ಅಲ್ಲಿಂದ ಜ್ಯೋತಿರ್ಲಿಂಗ ಇದಕ್ಕೆ ಬಂದ್ವಿ, ಮಹಾಗಣಪತಿ ನೋಡಲಿಕ್ಕೆ. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಯಾವ ಗಣಪ ನೋಡಿದ್ರೂ ಎಲ್ಲ ಕಡೆಗೆ ಜನ ನೋಡಲಿಕ್ಕೆ ಬಂದಿದ್ದರು. ಸೊ ಹಾಗಾಗಿ ಒಂದು ನಂದಿ ವಿಗ್ರಹ ಇದೆ, ಏನೋ ಆರ್ಟಿಫಿಷಿಯಲ್ಲು ಏನಿರೋದು ಗೊತ್ತಿಲ್ಲ. ಸೊ ಅದು ಎದುರುಗಡೆ ಇಟ್ಟಿದ್ದರು. ಆಮೇಲೆ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ, ವಿರಾಟ ಹಿಂದೂ ಮಹಾಗಣಪತಿ ಅಂತ ಇತ್ತು. ನಾವು ಅಲ್ಲಿ ನಿಂತ್ಕೊಂಡ್ವಿ. ಯಾಕಂದರೆ ನಮ್ಮನೆಯವರು ಗೆಳೆಯ ಒಬ್ಬರು ಏನಂದರು, ನೀವು ಅಲ್ಲಿ ಕ್ಯೂ ನಿಂತ್ಕೊಳ್ಳೋಕೆ ಹೋಗಬೇಡಿ, ನಾನು ಬಂದು ನಿಮಗೆ ಒಳಗೆ ಕಳಿಸ್ಕೊಡ್ತೀನಿ, ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಮನೆಗೆ ಸರಿ ಬಿಡು, ಅಲ್ಲೇ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಿಂತಿದ್ರು ನೋಡಿ. ಈ ಥರ ಒಂದು ಲಿಂಗು ಇತ್ತು ಅಲ್ಲಿ ಆರ್ಟಿಫಿಷಿಯಲ್ದು. ಅದನ್ನು ಎತ್ಕೊಂಡು ಸೆಲ್ಫಿ ತೆಗೀರಿ ಅಂತ ಹಿಂದೆ ಒಂದು ಚಾರ್ಟ್ ಹಾಕಿದ್ರು, ಕಾಣ್ತಾ ಇದೆಯಲ್ವ. ಅದನ್ನು ನಮ್ಮ ಮನೆಯವರು ಮತ್ತು ಅವ್ರ ಗೆಳೆಯ ಸಹ ಎತ್ತಿದ್ರು. ನಾವು ಸಹ ಅದನ್ನು ಹಿಡ್ಕೊಂಡ್ಬಿಟ್ಟು ಫೋಟೋ ಎಲ್ಲ ತೆಗ್ಸ್ಕೊಂಡ್ವಿ. ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಮಾಡಿದರು, ಸ್ವಲ್ಪ ಅಷ್ಟಕ್ಕಷ್ಟೇ ಬಂತು. ಮತ್ತು ಅವರು ಇಲ್ಲ ಒಳಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಸ್ಪೆಷಲ್ ನಾವೆಲ್ಲೂ ಕ್ಯೂ ನಿಂತ್ಕೊಳ್ಳೋಕ್ಕೆ ಹೋಗಲಿಲ್ಲ. ಕ್ಯೂ ನಿಂತ್ಕೊಂಡು ನೋಡೋದಾಗಿದ್ದರೆ ಮಧ್ಯರಾತ್ರಿ 2 ಗಂಟೆ, 1 ಗಂಟೆ, 3 ಗಂಟೆ ಹಿಂಗೆ ಬರಬೇಕಾಗಿತ್ತು. ಸೊ ಹಾಗಾಗಿ ನಾವು ಎಲ್ಲೋ ಮಕ್ಕಳು ಕರ್ಕೊಂಡು ಹೋಗಿದ್ವಿ ಅಲ್ವಾ. ಸೊ ಹಾಗಾಗಿ ನಾವು ಎಲ್ಲೋ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಲಿಲ್ಲ. ಡೈರೆಕ್ಟು ಇಲ್ಲ ಸ್ಪೆಷಲ್ ಎಂಟ್ರಿ ಒಳಗೆ ಹೋದ್ವಿ, ಇಲ್ಲಾಂದರೆ ಅವರ ಒಂದು ರೆಕಮೆಂಡ್ ಮೇಲೆ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ ಎಂಟ್ರಿ ಆದ್ವಿ ಜ್ಯೋತಿರ್ಲಿಂಗ ದರ್ಶನ ಒಳಗೆ. ಸೊ ಅಲ್ಲಿ
ಜ್ಯೋತಿರ್ಲಿಂಗಗಳ ಒಂದು ಮಂಟಪಗಳು ಸಹ ಇದ್ವು. ನನಗೆ ಅಲ್ಲಿ ಹೋಗಿ ಮೇಲೆ ಐಡಿಯಾ ಬಂತು, ಈ ಥರ ಜ್ಯೋತಿರ್ಲಿಂಗಗಳ ಪ್ರದರ್ಶನ ಇದೆ ಅನ್ನೋದು ನನಗೆ ಅಲ್ಲಿ ಅಷ್ಟು ಐಡಿಯಾ ಬರಲಿಲ್ಲ. ನಾನು ಇದೇ ಮೊದಲು ನೋಡ್ತಾ ಇರೋದು. ಸೊ ಹಾಗಾಗಿ ಈ ಥರ ಕ್ರಿಯೇಟ್ ಮಾಡಿದ್ದಾರೆ. ಒಂದೊಂದು ಜ್ಯೋತಿರ್ಲಿಂಗ ಈ ಥರ ಇರುತ್ತೆ, ಈ ರಾಜ್ಯದಲ್ಲಿದೆ, ಯಾವ ರಾಜ್ಯ, ಯಾವ ಪ್ರದೇಶ, ದೇವರ ಹೆಸರು, ಹೀಗೆ ನಾನಾ ಟೈಪು ಅದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಸಹ ಹಾಕಿದ್ರು. ನನಗೆ ಹೋಗ್ತಾ ಹೋಗ್ತಾ 2-3 ನೋಡಿದ ನಂತರ ಗೊತ್ತಾಯಿತು, ಇದು ಜ್ಯೋತಿರ್ಲಿಂಗ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಇಷ್ಟ ಆಗುತ್ತೋ ಅಷ್ಟಷ್ಟು ವೀಡಿಯೋ ಮಾಡ್ಕೊಂಡು ಬಂದೆ. ಅದರ ಮಾಹಿತಿ ಫಲಕ ಸಹ ಇತ್ತು, ಬಟ್ ನನಗದು ಮುಂದೆ 3-4 ನೋಡಿದ ನಂತರ ಗೊತ್ತಾಯಿತು. ಸೊ ಹಾಗಾಗಿ ಇರಲಿ, ಇದಿಷ್ಟೇ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದೆ. ನೋಡಿ ಜ್ಯೋತಿರ್ಲಿಂಗಗಳ ದರ್ಶನ. ಈಗ ನಾವು ಹೋಗಿ ಅಷ್ಟು ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಲಿಕ್ಕಂತೂ ಆಗೋದಿಲ್ಲ. ಸೊ ಹಾಗಾಗಿ ಏನು ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೋ ಅಷ್ಟು ರಾಜ್ಯಗಳಲ್ಲಿ ಇರ್ತಕ್ಕಂತಹ ಒಂದು ಜ್ಯೋತಿರ್ಲಿಂಗಗಳ ದರ್ಶನ ಈ ನಮ್ಮ ವಿರಾಟ ಹಿಂದೂ ಮಹಾಗಣಪತಿ ಒಳಗೆ ತೋರಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ಕಲ್ಪನೆ ಸಹ ಇದೇ ಥರ ಇರುತ್ತೆ, ನಾವು ಹೋದರೆ ಇದೇ ಥರ ನೋಡ್ಬೋದು ಅನ್ನೋ ಒಂದು ಐಡಿಯಾ ಸಹ ಸಿಗುತ್ತೆ ಇದನ್ನು ನೋಡಿದರೆ. ನೋಡಿ ಈ ಥರ ಹಾಕಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಈ ಥರ ನೋಡೋಕ್ಕೆ. ಈ ಥರ ಒಂದು ಪ್ರದೇಶದ ಬಗ್ಗೆ ಆಗಲಿ, ಈ ಥರ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಆಗಲಿ, ಒಬ್ಬ ಒಂದು ಮಹಾನ್ ಸಾಧಕರ ಬಗ್ಗೆ ಆಗಲಿ ಹೀಗೆ ತಿಳ್ಕೊಬೇಕಂತ ತುಂಬ ಇಷ್ಟ. ಸೊ ಹಾಗಾಗಿ ಅದರ ಇನ್ನೂ ಒಂದು ಪೂರ್ತಿ ವಿವರ ನನಗೆ ಸಿಗಲಿಲ್ಲ ಅನ್ನೋದೊಂದು ಬೇಜಾರಾಯಿತು ಅಷ್ಟೇ. ಯಾಕಂದರೆ ಹಿಂದೆ ನಾವು ಒಬ್ಬರು ವಿಡಿಯೋ ಮಾಡ್ಕೊತ ನಿಂತರೆ ನಮ್ಮ ಹಿಂದೆ 1000 ಜನ ನಿಲ್ಲುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟನ್ನು ವಿಡಿಯೋ ಮಾಡಿಕೊಂಡು ಬಂದೆ. ಯಾಕಂದರೆ ನೀವು ನೋಡಿ, ನೀವು ಹೋಗೋರಿದ್ದರೆ ಜ್ಯೋತಿರ್ಲಿಂಗ ದರ್ಶನ ಸೊ ಏನೋ ಹಾಗೆ ನೋಡ್ಬೋದು ಅಂತ ಅನ್ನೋ ಒಂದು ಇದಿರುತ್ತೆ. ಸೊ ಹಾಗಾಗಿ ಇಲ್ಲ, ನಾವು ಹೋಗಿ ನೋಡ್ಬೋದು, ತಿಳ್ಕೊಬೋದು ಅನ್ನೋ ಮಾಹಿತಿ ನಿಮಗೂ ಸಿಗುತ್ತೆ. ಸೊ ಓದೋ ಮಕ್ಕಳಿದ್ರೂ ಸಹ ಗೊತ್ತಾಗುತ್ತೆ. ಮೇನಾಗಿ ಇವತ್ತಿನ ಮಕ್ಕಳಿಗೆ ಯಾವ ಒಂದು ಧಾರ್ಮಿಕ ಕ್ಷೇತ್ರದ ಆಗಿರಲಿ, ಸಾಧಕರ ಬಗ್ಗೆ ಆಗಿರಲಿ, ಕವಿಗಳ ಬಗ್ಗೆ ಆಗಿರಲಿ ಅಷ್ಟಾಗಿ ತಿಳುವಳಿಕೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಹೆಚ್ಚು ಇವಾಗ ಸಿಲೆಬಸ್ ಏನಿದೆ, ಸೆಂಟ್ರಲ್ ಸಿಲೆಬಸ್ಸು ಬರೀ ಒಂದು ಇದರ ಬಗ್ಗೆ ಮಾಹಿತಿ ಇರುತ್ತೆ. ಹಾಗಾಗಿ ಅವರಿಗೆ ಇದನ್ನು ತಿಳ್ಕೊಳೋಕ್ಕೂ ಅವಕಾಶ ಇರಲ್ಲ. ಸೊ ಹಾಗಾಗಿ ಇದರ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಮಕ್ಕಳೈತೆ ಅಂದರೆ. ಸೊ ಮಕ್ಕಳಿಗೂ ಈ ಥರ ತೋರಿಸಿದ್ರೆ ಒಂದು ಐಡಿಯಾ ಬರುತ್ತೆ, ಈ ಥರ ನೋಡಬೇಕು, ನಾವು ತಿಳ್ಕೊಬೇಕು ಅನ್ನೋ ಒಂದು ಅವರು ಕಾನ್ಸೆಪ್ಟ್ ಬರುತ್ತೆ ತಲೆಗೆ. ಸೊ ಹಾಗಾಗಿ ನೋಡಿ, ಕೇದಾರನಾಥ, ಶ್ರೀಶೈಲ, ವೃಗ್ನೇಶ್ವರ, ಹಾಗೆ ಇದು ಕಾಶಿ, ರಾಮೇಶ್ವರ, ಹೀಗೆ ಜ್ಯೋತಿರ್ಲಿಂಗಗಳ ದರ್ಶನ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಅಲ್ಲಿ ಎಷ್ಟು ಆಗುತ್ತೋ ಅಷ್ಟು, ಯಾಕಂದರೆ ಅಷ್ಟು ನಮ್ಗೆ ಅಲ್ಲಿ ಅದರ ಒಂದು ನೇಮ್ ಪ್ಲೇಟ್ ಹಾಕಿದ್ದಾರೆ ಅನ್ನೋದು ಐಡಿಯಾ ಇರಲಿಲ್ಲ. ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊತ ಇದ್ದೆ. ಹಾಗೆ ನಮ್ಮನೆಯವ್ರು ಕೆಳಗಡೆ ಇದೆ ನೋಡು ಅಂತ ಹೇಳಿದಾಗ 3-2 ಸಹ ಅಷ್ಟೇ ಇದು ಮಾಡ್ಕೊಂಡು ಬಂದಿದ್ದು. ಇದು ಲಾಸ್ಟಲ್ಲಿ ಒಂದು ಹಾಗೆ ಫೋಟೋ ಇರಲಿ ಅಂತ ಹೇಳಿಬಿಟ್ಟು ಫ್ಲ್ಯಾಶ್ ಮಾಡಿದ್ದು. ಹಾಗೆ ಈ ಥರ ಜ್ಯೋತಿರ್ಲಿಂಗ, ವಿರಾಟ ಹಿಂದೂ ಮಹಾಗಣಪತಿ ಈ ಥರ ಇದೆ, ನೋಡ್ಲಿಕ್ಕೆ ಚೆನ್ನಾಗಿದೆ. ಹಾಗೆ ಅದರ ಒಂದು ಮಹತ್ವ ಕೂಡ ಹೇಳಿದ್ದಾರೆ, ಕೇಳಿ ಅದು ತುಂಬ ಸೊಗಸಾಗಿದೆ. ಎಲ್ಲ ಭಕ್ತಾದಿಗಳಿಗೆ ವಿರಾಟ್ ಹಿಂದೂ ಮಹಾಸಭಾ ಸಮಿತಿ ಗಣೇಶನ ನಮಸ್ಕಾರಗಳು. ನಾನು ಶಿವನ ಮಗ ಗಣೇಶ. ನಮ್ಮ ಅದೆಷ್ಟನ್ನು ಮುಗಿಸ್ಕೊಂಡ್ಬಿಟ್ಟು ಅಲ್ಲೆಲ್ಲ ನೋಡಿ ಫೋಟೋಸ್ ಎಲ್ಲ ತಕ್ಕೊಂಡು ಮತ್ತೆ ಆಚೆ ಬಂದ್ವಿ. ನೆಕ್ಸ್ಟು ಟೈಮ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಮಗಳಿಗೆ ಬೆಳಗ್ಗೆ ಸ್ಕೂಲು, ಆಮೇಲೆ ಇವಾಗ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ, ಮತ್ತು ಅವಳಿಗೆ ಓದಲಿಕ್ಕೆ ಇದಾಗ ನಿದ್ದೆಗಿಟ್ರೆ ಚೆನ್ನಾಗಿರಲ್ಲ, ಮೈಂಡ್ ಅಪ್ಸೆಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗ ನಾವು ಎಲ್ಲೂ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ರಾಣೆಬೆನ್ನೂರಿನ ಸ್ಟೇಡಿಯಮ್ನಲ್ಲಿ ಇರ್ತಕ್ಕಂಥದ್ದು RSS ಒಳಗೆ
ಇರ್ತಕ್ಕಂಥದ್ದು ನೋಡೋಕೆ ಬಂದ್ವಿ. ಅಲ್ಲಿ ಜಾತ್ರೆನೇ ಇದೆ ಆ ಥರ. ನೋಡಿ, ಮಕ್ಕಳಿಗೆ ತಿನ್ನಲಿಕ್ಕಿದೆ, ಆಟ ಆಡಲಿಕ್ಕಿದೆ, ಪ್ರತಿಯೊಂದು ಮಕ್ಕಳು ಯಾಕೆ ದೊಡ್ಡವರು ಸಹ ಆಟ ಆಡ್ಬೋದು ಆ ಥರ ಇದೆ. ಇದು ನಾವು ಫಸ್ಟ್ ಇಲ್ಲಿಗೆ ಹೋಗಿದ್ದು ನೋಡಲಿಕ್ಕೆ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬ ಕ್ಯೂ ಇತ್ತು. ಸೊ ಹಾಗಾಗಿ ನಾವು ಅಲ್ಲಿ ನಿಂತ್ಕೊಳಕ್ಕೆ ಹೋಗಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಟೈಮ್ ಕವರ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ನಾವು ಅಷ್ಟೆಲ್ಲ ನೋಡಿಬಿಟ್ಟು ಹೋಗೋಣ ಅಂತ ಬಂದ್ವಿ. ಬಟ್ ಮತ್ತೆ ನಮ್ಮ ಮನೆಯವರಿಗೆ ಕಾಲ್ ಮಾಡಿದರು, ಇಲ್ಲ ಇದನ್ನು ಒಳಗೆ ದರ್ಶನಕ್ಕೆ ಹೋಗ್ಬೋದು, ನಾನು ಟಿಕೆಟ್ ತೆಗೆದು ಕೊಡ್ತೀವಿ ಬನ್ನಿ ಅಂತ ಹೇಳಿಬಿಟ್ಟು. ಮತ್ತು ನಾವು ಮಕ್ಕಳಿಗೆ ತೊಟ್ಲು ಅದೆಲ್ಲ ಆಡ್ಸೋಕ್ಕೆ ಅವ್ರು ಬರೋದು ಲೇಟ್ ಆಗುತ್ತೆ, ಸ್ವಲ್ಪ ಮಕ್ಕಳಾದರೂ ಎಂಜಾಯ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ ಫೀಲ್ಡ್ಗೆ. ನೋಡಿ, ಈ ಥರ ಚಿತ್ರಾನ್ನ ಫಿಲ್ಮ್ ಆ್ಯಕ್ಟರ್ಸ್ ಆ ಫೋಟೋಸ್ ಎಲ್ಲ ಇದೆ. ಹಾಗೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಇದು ತೊಟ್ಲು ಆಡಲಿಕ್ಕೂ ಸಹ ಇದೆ. ಆಮೇಲೆ ಮಕ್ಕಳಿಗೆ ಸಹ ಇದೆ. ನಮಗಿನ್ನ ಮಕ್ಕಳು ಚೆನ್ನಾಗಿರ್ಬೇಕಲ್ಲ, ಸೊ ಹಾಗಾಗಿ ಈ ಥರ ಎಲ್ಲ ಆಟ ಆಡ್ಸೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದ್ವಿ. ನನ್ನ ಮಗಳು ಬೋಟಿಂಗ್ ಆಡ್ತೀನಿ, ವಾಟರ್ ಬೋಟಿಂಗ್ ಅಂತ ಹೇಳಿದ್ಲು. ಸೊ ಹಾಗಾಗಿ ಇರಲಿ, ನಿನಗೆ ಅದಿಷ್ಟ ಆಗುತ್ತೋ ಅದು ನೋಡು ಅಂತೇಳಿ ಈ ಕಡೆ ಒಂದು ಬೈಕ್ ಕಾರ್ದು ತಿರುಗೋ ಇದು ಇತ್ತು. ಸೊ ಹಾಗಾಗಿ ಅದು ಬೇಡ ಮಮ್ಮಿ, ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ಚಿಕ್ಕ ಮಕ್ಕಳು ಆಡ್ಬೋದು, ನನಗೆ ಒಳ್ಳೆ ಅದು ಬೇಡ, ಈ ಥರ ಬೋಟಿಂಗ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವಳನ್ನ ಅಲ್ಲಿ ಕರ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿಸಿದ್ವಿ. ಅವ್ರ ಮೈಂಡು ಡೈವರ್ಟ್ ಆಗುತ್ತೆ. ಈ ಥರ ಕೆಲವೊಂದು ಸರಿ ದಿನ ಡೈಲಿ ಸ್ಕೂಲ್ಗೆ ಹೋಗಿರ್ತಾರೆ, ಯಾವಾಗಾದರೂ ಒಂದು ಸರಿ ಅವ್ರ ಮೈಂಡ್ ಫ್ರೀ ಆಗಬೇಕು, ಅವರು ಓದೋ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ಅವ್ರ ಮೈಂಡಿಗೆ ಒಂಥರ ಇದು ಕೆಲಸ ಕೊಡಬೇಕು ಅಂತಂದರೆ ನಾವು ಅವಾಗ ಮಕ್ಕಳನ್ನ ಈ ಥರ ಆಚೆ ಕರ್ಕೊಂಡು ಹೋಗಿ ಬಿಡಬೇಕು. ಅವರು ಜಗತ್ತು ಈ ಥರ ಇದೆ, ಪರಿಸರ ಈ ಥರ ಐತೆ ಅನ್ನೋದು ಗೊತ್ತಾಗಬೇಕು. ಸೊ ಹಾಗಾಗಿ ಅದನ್ನೆಲ್ಲ ನೋಡಿಬಿಟ್ಟು ಮತ್ತೆ ನಾವು ಎಲ್ಲಿ ಬಂದ್ವಿ ಅಂದರೆ ಗಣೇಶ ದರ್ಶನಕ್ಕೆ ಹೋಗ್ಲಿಕ್ಕೆ ಬಂದ್ವಿ. ವಾಪಸ್ ಅಲ್ಲಿ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಅವರು ಏನೋ ಬಂದರು ಅಂತ ನಮ್ಮ ಮನೆಯವ್ರ ಫ್ರೆಂಡು, ಬರ್ತೀನಿ ನಾನು, ಬರ್ರಿ ನೀವು ಅಂತ ಹೇಳಿಬಿಟ್ಟು ಕಾಲ್ ಮಾಡಿದರು. ಮತ್ತು ಅದು ಫೀಲ್ಡಿಂದ ಇದೆ ದರ್ಶನ ಮಾಡಲಿಕ್ಕೆ ಅಂತ ಬಂದ್ವಿ. ಸೊ ಅಲ್ಲಿ ಅಷ್ಟು ಏನೂ ರಶ್ ಇರಲಿಲ್ಲ. ಡೈರೆಕ್ಟ್ ನಾವು ಒಳಗನೆ ಹೋದ್ವಿ. ನೋಡಿ, ಶತಮಾನ ಸಂಘ ಸೂರ್ಯ ಅಂತ, ರಾಣೆಬೆನ್ನೂರು ರಾಜ ಅಂತ, 2025ನೇ ಇಸ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಇದೇ ಅಲ್ವಾ ಮೇನ್ ಇರೋದು. ಹಾಗಾಗಿ ಇಲ್ಲಿ ಒಂದು ಹೇಗೆ ಅಂದರೆ, ಈ ಒಂದು ನಮ್ಮ ದೇಶದಲ್ಲಿ ಯಾವ್ಯಾವ ಥರ ಆಂದೋಲನಗಳಾದವು, ಯಾವ್ಯಾವ ಥರ ಸ್ಟ್ರೈಕ್ ಆದವು, ಯಾವ ಥರ ನಾಂದಿ ಇದು ನಮ್ಮ ಸ್ವತಂತ್ರ ಹೋರಾಟಕ್ಕೆ ನಾಂದಿ ಆಯಿತು ಅನ್ನೋದನ್ನು ಎಲ್ಲ ಪ್ರತಿಯೊಂದು ಈ ಒಂದು ವಿವರಣೆ ಕೊಟ್ಟಿದ್ದಾರೆ. ನೋಡಿ, ತಿಳ್ಕೊಂಡು ಹೇಗಿದೆ. Take me back to California. I wanna go back to 2018. I wanna go back to when I was happy. So take me back to California, please. Take me back. Take me back to that time. One good friend was in my life. California seems so far away from me, from me, from me. Made my first album. It came out the same day as Kanye's. I made my best single. Came out and felt so great.
are. And now, where do we go? Where do we go? Where do we go? ಸೊ ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನಮ್ಮ ಹಿಂದೂ ಸಾಮ್ರಾಜ್ಯ ಹೇಗೆ ಸ್ಟಾರ್ಟ್ ಆಯಿತು, ಹಿಂದೂ ಸಂಘಟನೆಗಳು ಯಾವ ಥರ ಸ್ಟಾರ್ಟ್ ಆಯಿತು, ಹಾಗೆ ಯಾವ ರಾಜರಿಂದ ಯಾವ ಒಂದು ಇದರಿಂದ ಆಳ್ವಿಕೆ ಸ್ಟಾರ್ಟ್ ಆಯಿತು, ಎಲ್ಲ ಪ್ರತಿಯೊಂದು ಇದರಲ್ಲಿ ಬ್ಯಾನರ್ ಮೂಲಕ ಮಾಡಿ ನಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ನೋಡಿ, ಈ ರಾಣೆಬೆನ್ನೂರು ರಾಜ ಯಾವ ವರ್ಷದಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿಬಿಟ್ಟು ಹಾಕಿದ್ದದು ಬ್ಯಾನರ್. ಸೊ ಹಾಗಾಗಿ ಇಲ್ಲಿ ಒಳಗಡೆ ಹೋಗೋಣ. ಇದು ಏನಂದರೆ ಕೋನಾರ್ಕ, ನಮ್ಮ ಭಾರತ ದೇಶದಲ್ಲಿ ಒಡಿಸ್ಸಾ ರಾಜ್ಯದಲ್ಲಿರ್ತಕ್ಕಂಥದ್ದು ಈ ಕೋನಾರ್ಕ ಸೂರ್ಯ ದೇವಾಲಯದ ಒಂದು ಒಳನೋಟ ಹೀಗಿದೆ. ಆವಾಗ ಸ್ವತಂತ್ರ ಆಂದೋಲನಕ್ಕಾಗಿ ಯಾವ ಥರ ಪ್ರಿಪೇರ್ ಮಾಡ್ತಾಯಿದ್ರು ಅಂದಿನ ಯುವಕರನ್ನ ಅನ್ನೋದ್ರ ಬಗ್ಗೆ ಈ ಥರ ಒಂದು ಮಾಹಿತಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಥರ ಎಲ್ಲ ಕಾಣಿಸ್ತಾ ಇದೆ. ಗಾಂಧೀಜಿಯವರು ಯಾವ ಥರ ಚಳುವಳಿಗೆ ಅವರನ್ನು ಪ್ರೇರಣೆ ಮಾಡ್ತಾಯಿದ್ರು, ಅವರ ಆಳ್ವಿಕೆ ಹೇಗಿತ್ತು, ಅವರ ಒಂದು ತತ್ವಗಳು ಹೇಗಿದ್ದವು, ಅವರ ಒಂದು ಅಹಿಂಸಾತ್ಮಕ ತತ್ವಗಳು ತುಂಬ ಒಂದು ಪ್ರಭಾವಶಾಲಿ ಅನ್ನೋದಕ್ಕೆ ಇಲ್ಲಿಯ ಒಂದು ಚಿತ್ರಣಗಳೇ ಸಾಕ್ಷಿ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನಾವು ಒಂದು ಸ್ನ್ಯಾಪ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನಮ್ಮನೆಯವರು ಹಾಗೆ ಅವರು ತೆಗಿತಾ ಇದ್ವಿ. ಹಾಗೆ ಇದು ಈ ಕೋನಾರ್ಕ್ ಅಂತ ಹೇಳ್ತೀವಲ್ಲ, ಸೂರ್ಯ ದೇವಾಲಯ ನೋಡಿದ್ದೆ ಅಲ್ವಾ, ಸೂರ್ಯ ಈ ಥರ ಹಾಕಿದ್ದಾರೆ. ಈ ಕೋನಾರ್ಕಲ್ಲಿ ಇರ್ತಕ್ಕಂಥ ಸೂರ್ಯ ದೇವಾಲಯವು ಇದು ಒಡಿಸ್ಸಾ ರಾಜ್ಯದಲ್ಲಿರ್ತಕ್ಕಂಥದ್ದು. ಸೊ ನಾವು ಒಡಿಸ್ಸಾ ರಾಜ್ಯಕ್ಕೆ ಹೋಗಿ ನೋಡೋಕ್ಕಾಗುತ್ತಾ? ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಈ ಒಂದು ಇತಿಹಾಸ ಪ್ರಕಾರ ಇದು ಒಂದು ವಿಶ್ವ ಪಾರಂಪರಿಕ ಪ್ರಸಿದ್ಧ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಯುನೆಸ್ಕೋ ಒಳಗೆ ಇದು ಏನು ಲಿಸ್ಟಲ್ಲಿ ಇರ್ತಕ್ಕಂಥದ್ದು. ಇದು ವಿಶ್ವ ಪ್ರಸಿದ್ಧಿ ಪ್ರವಾಸಿಗರ ತಾಣ ಅಂತಲೇ ಹೇಳ್ಬೋದು. ಇದು ಒಡಿಸ್ಸಾ ರಾಜ್ಯದಲ್ಲಿರ್ತಕ್ಕಂಥದ್ದು ಸೂರ್ಯ ದೇವಾಲಯ. ಇದು ಕ್ರಿಸ್ತಶಕ 1250ರಲ್ಲಿ ಗಂಗವಂಶದ ನರಸಿಂಹ ರಾಜ ಅನ್ನೋ ಒಂದು ರಾಜರು ಈ ಥರ ಒಂದು ಇದನ್ನು ನಿರ್ಮಾಣ ಮಾಡಲಿಕ್ಕೆ ಮೊದಲ ಬಾರಿಗೆ ಇದು ಸೂರ್ಯ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಅಡಿಪಾಯ ಹಾಕಿದಂತಹ ರಾಜ ನರಸಿಂಹರಾಜ ದೊರೆ ಈ ಥರ ಒಂದು ಸೂರ್ಯ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ಅವರ ಕೊಡುಗೆ ತುಂಬ ಅಪೂರ್ವ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಅಂದರೆ ಇದು 25ನೇ ಶತಮಾನ, ಆವಾಗ 1250ರ ದಶಕದಲ್ಲಿ ಈ ಥರ ಒಂದು ಸೂರ್ಯ ದೇವಾಲಯ ನಿರ್ಮಾಣ ಮಾಡಬೇಕು ಅನ್ನೋದು ಆ ರಾಜರಿಗೆ ಬಂದಿರತಕ್ಕಂಥದ್ದು ಅಭೂತಪೂರ್ವ ಒಂದು ಕೊಡುಗೆ ಅಂದರೆ ತಪ್ಪಾಗಲ್ಲ. ಇದು ಒಡಿಸ್ಸಾ ರಾಜ್ಯದಲ್ಲಿದ್ದು ಪುರಿ ಒಳಗೆ 35 ಕಿಲೋಮೀಟರ್ ಅಂತರದಲ್ಲಿದೆ ಅಂತೆ. ಭುವನೇಶ್ವರದಿಂದ 65 ಕಿಲೋಮೀಟರ್ ದೂರದಲ್ಲಿದೆ ಅಂತೆ ಇದು ಸೂರ್ಯ ದೇವಾಲಯ ನೋಡಲಿಕ್ಕೆ. ಇದು ನೋಡಿ, ವೀರ ಸಾವರ್ಕರ್ಜಿ ಅವರು ಯಾವ ಥರ ಅವರು ನಡೆದು ಬಂದ ಹಾದಿ ಬಗ್ಗೆ ಒಂದು LED ಮೂಲಕ ತೋರಿಸ್ತಾ ಇದ್ದಾರೆ. ಈಗ ಒಳಗಡೆ ಒಂದು ವಾಡೆ ಟೈಪ್ ಮಾಡಿದ್ದಾರೆ, ಅದನ್ನು ನೋಡ್ಲಿಕ್ಕೆ ಹೋಗ್ತಕ್ಕಂಥದ್ದು. ರಾಣೆಬೆನ್ನೂರು ರಾಜ ಮೇನ್ ಎಂಟ್ರೆನ್ಸ್ ಇದೇನೆ. ಸೊ ಹಾಗಾಗಿ ನೋಡಿ, 2025ರ ರಾಣೆಬೆನ್ನೂರು ರಾಜ ಈ ಥರ ಇದೆ. ಅಲ್ಲಿ ಯಾವುದೇ ಫೋಟೋ ವಿಡಿಯೋಸ್ಗೆ ಅವಕಾಶನೇ ಇರಲಿಲ್ಲ. ಆದಷ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆದರೂ ತಳ್ತಾ ಇದ್ರು ಜನ. ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ ತಿಳಿಸೋಕ್ಕೋಸ್ಕರ ಅಂದಿನ ಅವರ ಜೀವನ ಚರಿತ್ರೆ ಹೀಗಿತ್ತು, ಅವರ ಹಿಂದಿನ ಒಂದು ಆಚರಣೆ ವಿಚಾರಣೆ ಈ ಥರ ಇತ್ತು ಅನ್ನೋದಕ್ಕೆ ಅಲ್ಲಿಯ ಒಂದು ಸಾಕ್ಷಿನೇ, ಚಿತ್ರಣಗಳ ಸಾಕ್ಷಿ ಈ ಥರ ತೋರಿಸ್ತಾರೆ. ನೋಡಿ, ಎಷ್ಟು ಎತ್ತರದಲ್ಲಿ ತೋರಿಸಿದ್ದಾರೆ. ಎಲ್ಲ ವಿಶ್ವಮಾನವರ ಒಂದು ಚರಿತ್ರೆ ಸಹ ಅಲ್ಲೇ ಇದೆ. ನಮ್ಮ ಭಾರತ ದೇಶದಲ್ಲಿ ಭೂಮಿ ಮೇಲೆ ಪ್ರತಿ ಒಂದು ಜೀವನದ ಬಗ್ಗೆ ಅವರ ಒಂದು
ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು, ಫೈನಾನ್ಷಿಯಲ್ ಇದು ಡೆವಲಪ್ ಇರ್ಬೋದು, ಒಂದು ಭೂಮಿಯ ವಿಸ್ತರಣೆ ಇರ್ಬೋದು, ಅವರ ಒಂದು ಜೀವನ ಇದೆ ಯಾವ ಥರ ಕ್ರಿಯೇಟ್ ಮಾಡಿಕೊಂಡ್ರು ಅನ್ನೋದು ಸಹ ಅವರು ಈ ಒಂದು ರಾಣೆಬೆನ್ನೂರು ರಾಜ ಅನ್ನೋ ಒಂದು ಇದರಲ್ಲಿ ತೋರಿಸಿದ್ದಾರೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ, ತುಂಬ ಅದ್ಭುತವಾಗಿರ್ತಕ್ಕಂತಹದ್ದು. ಹಾಗೆ ಅದನ್ನು ನೋಡಿಬಿಟ್ಟು ಅದೇ ಫೀಲ್ಡಲ್ಲಿ ಸೊ ನಾವು ಒಂದು ಸ್ವಲ್ಪ ಏನಾದರೂ ಆಟ ಆಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಟ್ರೈನ್ ಆಟ ಆಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಹೋಗೋಣ ಸ್ವಲ್ಪ ಆಟ ಆಡಿಬಿಟ್ಟು ಟೈಮ್ ಇರಲಿಲ್ಲ, ಊರಿಗೆ ಬರಬೇಕು, ಓವರ್ ನೈಟ್ ಆಗುತ್ತೆ. ಆವಾಗಲೇ ಒಂದು 10 ಮುಕ್ಕಾಲು ಗಂಟೆ ಹೋಗಿತ್ತು ನೈಟ್. ಸೊ ಹಾಗಾಗಿ ಒಂದು 10 ನಿಮಿಷ ಅಲ್ವಾ ನೋಡಿ ಆಟ ಆಡೋಣ, ಮಕ್ಕಳಿಗೆ ಬೇಜಾರು ಮಾಡಬಾರ್ದು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಮತ್ತು ನನ್ನ ಫ್ರೆಂಡು, ನಾನು, ನನ್ನ ಮಕ್ಕಳು ಇಬ್ಬರು ಸಹ ಅವ್ರ ಮಗ ಮತ್ತು ನನ್ನ ಮಗಳು ಸೇರಿಬಿಟ್ಟು ಆಟ ಆಡಲಿಕ್ಕೆ ಹೋಗಿ ಒಂದು 10 ನಿಮಿಷದಲ್ಲೇ ಬಂದು ಮತ್ತೆ ವಾಪಸ್ ನಾವು ರಾಣೆಬೆನ್ನೂರಿನ ಮಾರ್ಕೆಟ್ ಪ್ಲೇಸಲ್ಲಿರ್ತಕ್ಕಂಥದ್ದು ಸ್ವರ್ಗ ನರಕಕ್ಕೆ ಹೋದ್ವಿ. ಸೊ ಹಾಗಾಗಿ ಇದು ಮೇನ್ ರೋಡಿಗೆ ಇರ್ತಕ್ಕಂಥದ್ದು, ಹುಡ್ಕೋನ್ನ ಅವಶ್ಯಕತೆಯೇ ಇಲ್ಲ. ಹಾವೇರಿಗೆ ಹೋಗೋ ದಾರಿಯಲ್ಲಿ ಮೇನ್ ರೋಡಿಗೆ ಇರ್ತಕ್ಕಂಥದ್ದು. ನೋಡಿ ಆವಾಗ ಟೈಮ್ ಬಂದು ನೈಟ್ 11 ಗಂಟೆ ಆಗಿದೆ, ಅಷ್ಟು ಜನ ಪಾಳ್ಯ ಇದೆ. ನಾವಂತೂ ಅಲ್ಲಿ ನಿಂತ್ಕೊಳ್ಳೇ ಇಲ್ಲ, ಯಾಕಂದರೆ ಹೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರು ಖುಷಿನೇ, ನೋಡದೇ ಇದ್ರೂ ಖುಷಿನೇ, ಇಷ್ಟೊಂದು ತೋರಿಸಿದಾರಲ್ಲ ಸಾಕು ಅಂತ ಹೇಳ್ಬಿಟ್ಟು ಹೋಗೋರಿದ್ವಿ. ಇಲ್ಲ ನಮ್ಮ ಮನೇಲಿ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡು ಹೋದರು. ನೋಡಿ ನರಕ ಹೇಗಿರುತ್ತೆ ಜೀವನದಲ್ಲಿ, ಮನುಷ್ಯನಿಗೆ ನರಕ ಯಾವ ಥರ ಇರುತ್ತೆ ಅನ್ನೋದನ್ನು ಈ ಥರ ಒಂದು ಕ್ರಿಯೇಟ್ ಮಾಡಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ದೆವ್ವ, ಭೂತ, ಪಿಶಾಚಿ ಅಂಥವು ಇಂಥವು ಎಲ್ಲ ಹೇಳ್ತಾರಲ್ಲ, ಆ ಥರ ಎಲ್ಲ ಮನುಷ್ಯನ ತಲೆಯ ಒಳಗಿರ್ತಕ್ಕಂಥದ್ದೆಲ್ಲ ಈ ಒಂದು ಸ್ವರ್ಗ ನರಕ ಮಹಾಗಣಪತಿ ಒಳಗೆ ತೋರಿಸಿದ್ದಾರೆ. ಅದ ಒಂದು ಕ್ರಿಯೇಟಿವಿಟಿ ಹೇಗಿದೆ ಅಂದರೆ, ಮನುಷ್ಯ ಭೂಮಿ ಮೇಲಿದ್ದೆ ಅಂದರೆ ಎಲ್ಲ ಥರ ಒಂದು ಆ್ಯಕ್ಟಿವಿಟೀಸಲ್ಲೂ ಇರ್ತಾನೆ. ಸೊ ಹಾಗಾಗಿ ಇದ್ದರೆ ಈ ಥರ ಇರುತ್ತೆ, ಸ್ವರ್ಗ ಯಾವ ಥರ ಇರುತ್ತೆ, ನರಕ ಯಾವ ಥರ ಇರುತ್ತೆ ಅನ್ನೋ ಒಂದು ಫೀಲ್ ಬರಲಿ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಭೂತ, ದೆವ್ವ, ರಾಕ್ಷಸ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಜನರಿಗೆ ತಿಳುವಳಿಕೆ ನೀಡ್ತಾ ಇದ್ದಾರೆ. ಬೆಳಕಿನ ಫೋಕಸ್ ಎಲ್ಲ ಡೇಂಜರ್, ಇಂಟು ಮಾರ್ಕು, ಆಮೇಲೆ ಒಂದು ಫೇಸ್ ಇದನ್ನು ಭಯಾನಕ ಅದೊಂದು ಬಿಡಿಸ್ಬಿಟ್ಟು ಆ ಥರ ಎಲ್ಲ ಚಿತ್ರಗಳ ಮೂಲಕ ತೋರಿಸ್ತಾ ಇದ್ದಾರೆ. ನೋಡಿ ಅದ್ರೊಳಗೆ ಲೈಟಸ್ ಎಲ್ಲ ಹಾಕಿಬಿಟ್ಟು ಅದನ್ನು ಯಾವ ಥರ ಆಕಾರ ವಿಕಾರವಾಗಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ನೋಡಲಿಕ್ಕೆ. ನಾವು ಯಾವ ವರ್ಷವೂ ಈ ಥರ ನೋಡಲಿಲ್ಲ, ಹೋಗಿ ಇರ್ತಾಯಿದ್ವು. ನಾವೇನೋ ರಾಣೆಬೆನ್ನೂರು ಅಂತ ತುಂಬ ದೂರದಲ್ಲಿಲ್ಲ, ಹತ್ತಿರದಲ್ಲೇ ಇದ್ವಿ. ಬಟ್ ಹೋಗಬೇಕು ನೋಡಬೇಕು ಅನ್ನೋದು ನಮ್ಮ ತಲೆಗಿರಲಿಲ್ಲ. ಸೊ ಹಾಗಾಗಿ ಈ ವರ್ಷ ಕರ್ಕೊಂಡು ಹೋದ್ರು, ನೋಡಿದ್ವಿ. ನರಕ ಅಂದರೆ ಏನು, ಸ್ವರ್ಗ ಅಂದರೆ ಏನು ಅನ್ನೋ ಒಂದು ಫೀಲ್ ಬರುತ್ತೆ ಮನುಷ್ಯನಿಗೆ, ಹೌದಲ್ವಾ? ನೋಡಿ ನನ್ನ ಮಗಳು ಎಷ್ಟು ಭಯ ಪಡ್ತಾಯಿದ್ಲು. ಅದನ್ನು ನಮ್ಮ ಮನೆಯಲ್ಲ, ಅದೇನು ಆರ್ಟಿಫಿಷಿಯಲ್ ಮಾಡಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ವರ್ಗ ಎಂಟ್ರಿ ಆದ್ವಿ. ಇನ್ನೇನಂದರೆ ಮತ್ತು ಮುಂದೆ ಒಂದು ಟ್ವಿಸ್ಟ್ ಇಟ್ಟಿದ್ರು. ಅದು ಏನಂದರೆ ಒಂಥರ ರುಂಡ ಒಂದು ಕಡೆಗೆ, ಬಾಡಿ ಒಂದು ಕಡೆಗೆ ಅನ್ನೋ ಒಂದು ಇದನ್ನು ಬಿದಿರು ಗೊಂಬೆ ಟೈಪ್ ಮಾಡಿಬಿಟ್ಟು ಅಲ್ಲೇ ಇಟ್ಟಿದ್ರು. ಸೊ ಹಾಗಾಗಿ ನೋಡಿದರೆ ವಿಚಿತ್ರ ಭಯ ಆಗಬೇಕು ಆ ಥರ ಇತ್ತು. ಲೈಟಿನ ಫೋಕಸ್ಸಿಗೆ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ. ನೋಡಿ ಈ ಕಡೆ ತೋರಿಸ್ತಾ ಇದ್ದಾರೆ, ಅದೇ ಈ ಕಡೆ ಫುಲ್ಲು ಬ್ಲ್ಯಾಕ್ ಕಲರ್ ಬಟ್ಟೆಯಲ್ಲಿದೆ. ಅದು ಚೆಂಡು ಒಂದು ಕಡೆಗೆ ಇದು ವಿಕಾರವಾಗಿ ನಿಂತಿರ್ತಕ್ಕಂಥದ್ದು ತೋರಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ನೋಡಿ, ಇನ್ನು ನೋಡ್ಕೊತ ಹೋಗ್ಬೇಕಾದ್ರೆ ಜನಗಳ ದಟ್ಟಣೆ ಒಳಗೆ ತುಂಬ ಇತ್ತು. ಸೊ ಹಾಗಾಗಿ ನಿಧಾನಕ್ಕೆ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ನೋಡಿ ಹೋಗ್ತಾ ಇರಬೇಕಾದ್ರೇ ಸ್ವರ್ಗ ಎಂಟ್ರಿ ಮಾಡಿದ್ವಿ. ಈ ಥರ ಸ್ವರ್ಗ ಕನ್ಯೆಯರು ವೆಲ್ಕಮ್ ಮಾಡೋ ಫೋಸಸ್, ಆಮೇಲೆ ಈ ಥರ ವಿವೇಕಾನಂದರು ಶಿವ ಪಾರ್ವತಿಯ ಒಂದು ಫೋಟೋಸು, ಹಾಗೆ ಈ ಕಡೆ ಆನೆ, ಆಮೇಲೆ ಸ್ವರ್ಗದೇವರಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು, ಪುನೀತ್ ರಾಜ್ಕುಮಾರ್, ಹೀಗೆ ನಾನಾ ಇದೆ ನೋಡಿ. ಸ್ವರ್ಗ ನರಕ ಅನ್ನೋ ಒಂದು ಗಣೇಶನ ಒಂದು ದರ್ಶನ ಆಯಿತು. ಸೊ ನೋಡಿ ಈ ಥರ ಆಯಿತು ನಮ್ಮ ಒಂದು ಗಣೇಶ ದರ್ಶನ. ನಾವು ಅದನ್ನು ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಆಯಿತು. ಯಾರಿಗೆಲ್ಲ ಈ ಗಣಪ ವೀಕ್ಷಣೆ
ಇಷ್ಟ ಆಯಿತು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೋಡಿ ಎಷ್ಟು ರಶ್ ಇದೆ, 11:30 ಆಗಿತ್ತು ನೈಟು. ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ. ಇಲ್ಲಿಗೆ ಎಂಡ್ ಮಾಡೋಣ. ಧನ್ಯವಾದಗಳು. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಾಯ್ ಬಾಯ್.